ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೋಲಾರ್ ಬೈಪಾಸ್ ರಸ್ತೆ ಹತ್ತಿರ ಚಿಕ್ಕರುದ್ರಪ್ಪ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ದ್ವಿಚಕ್ರ ವಾಹನದಲ್ಲಿ ನಾಗರಹಾವು ವಾಸವಾಗಿತ್ತು. ವಾಹನ ಮಾಲೀಕ ಗಾಡಿಯನ್ನ ಸ್ಟಾರ್ಟ್ ಮಾಡಲು ಹೋದಾಗ ನಾಗರಹಾವು ಗಾಡಿಯಲ್ಲಿ ಕಾಣಿಸಿಕೊಂಡಾಗ ವಿಜಯಪುರ ಸ್ನೇಕ್ ಪರಮೇಶ್ ಅವರನ್ನ ಸಂಪರ್ಕಿಸಿ ಮಾಹಿತಿಯನ್ನ ನೀಡಿದಾಗ ಕ್ಷಣ ಮಾತ್ರಕ್ಕೆ ಆಗಮಿಸಿ ದೊಡ್ಡ ಗಾತ್ರದ ನಾಗರಹಾವನ್ನ ಗಾಡಿಯಿಂದ ಹೊರ ತೆಗೆಯಲು ಬೈಕ್ ಮೆಕ್ಯಾನಿಕ್ ಹಾಗೂ ಸ್ನೇಕ್ ಪರಮೇಶ್ ಅವರು ಹರಸಾಹಸ ಪಡಬೇಕಾಯಿತು. ಉರುಗ ತಜ್ಞ ಸ್ನೇಕ್ ಪರಮೇಶ್ ಅವರ ಕಸುಬು ಯಾವುದೇ ಜಾತಿ ಹಾವುಗಳು ಇರಬಹುದು, ಹಾವುಗಳನ್ನ ಸಂರಕ್ಷಿಸಿ ಅರಣ್ಯದಲ್ಲಿ ಬಿಡುವುದು. ಇವರ ಸ್ವಭಾವ ವಿಜಯಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮನೆ, ಹೊರಾಂಡ, ಮೆಷಿನ್ ಮನೆ, ವಾಹನಗಳಲ್ಲಿ ಹಾವುಗಳು ಸೇರ್ಕೊಂಡಾಗ ಸ್ನೇಕ್ ಪರಮೇಶ್ ಅವರಿಗೆ ವಿಷಯ ಮುಟ್ಟಿಸಿದಾಗ ತಕ್ಷಣ ಭೇಟಿಯನ್ನ ನೀಡಿ ಹಾವುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಉಪಾಯವಾಗಿ ಹಿಡಿದು ಅರಣ್ಯಕ್ಕೆ ಬಿಡುತ್ತಾರೆ. ಸ್ನೇಕ್ ಪರಮೇಶ್ ಅವರು ಹಾವು ಹಿಡಿಯೋದು ಸುಲಭದ ಕೆಲಸ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ತನ್ನ ಪ್ರಾಣಕ್ಕೂ ಕೂಡ ಕುತ್ತು ಬರಬಹುದು. ಇದನ್ನೆಲ್ಲ ಲೆಕ್ಕಿಸದೆ ವಿಷಸರ್ಪ ಹಾವುಗಳನ್ನ ಹಿಡಿಯುತ್ತಾರೆ. ಇಂತಹ ವ್ಯಕ್ತಿಗೆ ವಿಜಯಪುರ ಪುರಸಭೆ ಕಾರ್ಯಾಲಯ ಆಗಲಿ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿ ಪರಿಹಾರ ನೀಡ್ತಾ ಇಲ್ಲ. ಮನುಷ್ಯರ ಪ್ರಾಣಿಗಳನ್ನ ಕಾಪಾಡುವಂತಹ ಈತನಿಗೆ ಇನ್ನು ಮುಂದೆಯಾದ್ರೂ ಕೂಡ ವಿಜಯಪುರ ಪುರಸಭೆ, ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಯಿಂದಾಗಲಿ ಹಾವು ಹಿಡಿಯುವ ಸ್ನೇಕ್ ಪರಮೇಶ್ ಅವರಿಗೆ ಸರ್ಕಾರದಿಂದ ನೆರವು ನೀಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಸ್ನೇಕ್ ಪರಮೇಶ್ ಅವರು ಮಾತನಾಡಿ, ನಾನು 35 ವರ್ಷಗಳಿಂದ ಹಾವುಗಳನ್ನ ಹಿಡಿದು ಸುರಕ್ಷಿತವಾಗಿ ಅರಣ್ಯ ಪ್ರದೇಶದಲ್ಲಿ ಬಿಡೋದು ನನ್ನ ಮುಖ್ಯ ಉದ್ದೇಶವಾಗಿದೆ. ನಾನು ಒಟ್ಟಾಗಿ ನನ್ನ ಬಳಿ ಇರುವಂತಹ ಲೆಕ್ಕದ ಪ್ರಕಾರ 12,000ದಿಂದ 13,000ಕ್ಕೂ ಹೆಚ್ಚು ವಿವಿಧ ತಳಿಯ ಹಾವುಗಳನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದೇನೆ. ಕಾಳಿಂಗ ಸರ್ಪ ಹಾಗೂ ಹೆಬ್ಬಾವು ಈ ಎರಡೂ ಹಾವುಗಳು ನಮ್ಮ ಕಡೆ ಇಲ್ಲ. ಆದ್ದರಿಂದ ಇವುಗಳನ್ನ ಹಿಡಿದಿಲ್ಲ. ಮನೆಗಳ ಅಕ್ಕಪಕ್ಕಗಳಲ್ಲಿ ಕಸ ಕಡ್ಡಿಗಳನ್ನ ಹಾಕೋದು, ಗಿಡಗಂಟಿಗಳನ್ನ ಬೆಳೆಸೋದು, ಇದರಿಂದ ಇಲಿಗಳು ಬಂದು ಸೇರ್ಕೊಂಡಾಗ ಹಾವುಗಳು ತನ್ನ ಆಹಾರಕ್ಕಾಗಿ ಇಲಿಗಳನ್ನ ಬೇಟೆಯಾಡಲು ಬರುತ್ತದೆ. ಆಗ ಮನೆಗಳಿಗೆ, ಕಾಂಪೌಂಡ್, ವಾಹನಗಳಿಗೆ ಬಂದು ಸೇರ್ಕೊಳ್ತವೆ. ಏನಾದ್ರೂ ನಿಮ್ಮಗಳ ಗಮನಕ್ಕೆ ಹಾವುಗಳು ಕಾಣಿಸಿದಾಗ ಸಾಯಿಸಲು ಹೋಗಬೇಡಿ, ತಕ್ಷಣ ನನ್ನನ್ನು ಸಂಪರ್ಕಿಸಿ. ಯಲ್ಲಮ್ಮ ಗುಡಿ ಬೀದಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ವಿಜಯಪುರ ಟೌನ್. ಸ್ನೇಕ್ ಪರಮೇಶ್ 9611091735 ಈ ನಂಬರ್ಗೆ ಸಂಪರ್ಕಿಸಿ. ಹೋಗು ಹೋಗ್ಲಾ ನೀರು ಸ್ವಲ್ಪ ವಾಟರ್ ಗ್ಯಾಪ್ ಇದೆ, ಪೈಪ್ ಒಳಗೆ ಇದೆಯಲ್ಲ, ಪೈಪ್ ಥರ ಇದೆ. ಏನೇ ಹೇಳಿ ನಾನು ಕೇಳಲ್ಲ, ಈ ಗಾಡಿಗಳು ಮಾತ್ರ ಪೂರ್ತಿ ಟಾಪ್ ಟು ಬಾಟಮ್ ಕೆಳಗಡೆ ಇದೆಯಲ್ಲ, ಈ ಸರೌಂಡಿಂಗ್ ಎಲ್ಲಿ ಬೇಕಾದ್ರೂ ಇರ್ಬೋದು.
ನಾನು ಎಷ್ಟು ಗಾಡಿ ಬಿಚ್ಚಿದ್ದೀನಿ ಇವಾಗ ಸರ್ವಿಸಲ್ಲಿ. ಅಲ್ಲ ಹಿಂದೆ ಇತ್ತು, ಮುಂದೆ ಹಂಚ್ಕೊಂಡಲ್ಲ, ಹಿಂದೆ ಇತ್ತು. ನಾವು ಓಪನ್ ಬಂತ ಕಡೆ ಕಂಬಿ ಕಂಬಿ ಯಾಕೆ ಮಾಡ್ಕೊಂಡೆ ಹೋಗ್ಬಿಟ್ಟು ಇಲ್ಲಿದೆ ಅಣ್ಣ ಆ ಕಡೆ ಹೋಗ್ಬೇಡ, ಬರ್ರಿ ಆ ಕಡೆ ಹೋದ್ರೆ ಹೋಗ್ಲಿ. ಎಲ್ಲಿ ಏನು ಬಂದಿಲ್ಲ ಅಂದ್ರೆ ಬರ್ತಾ ನೋಡೋಣ. ಅಲ್ಲೇ ಇದೆ, ಅಲ್ಲೇ ಇದೆ. ಇಲ್ಲ, ಅಲ್ಲೇ ಇದೆ. ಹಾ, ಅಲ್ಲೇ ಬಿಟ್ಕೊಂಡಿದೆ, ಅಲ್ಲೇ ಬಿಟ್ಕೊಂಡಿದೆ. ಕಿತ್ತಾಕವಾಗ ಏನೋ ವರ್ಷಪ್ಪ ಐತೆ, ಇನ್ನೂ ಸಣ್ಣದಾಗೈತೆ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ದೊಡ್ಡದು. ಅರೆ ಕೆಲಸ ಮಾಡ್ಬೇಕು. ತೊಂದರೆ ನನಗೇನು ತೊಂದರೆ ಕೊಟ್ಟಿಲ್ಲ, ನಾನಿಂದ ಅದಕ್ಕೂ ಏನೂ ತೊಂದರೆ ಆಗಲಿಲ್ಲ ಇವತ್ತವರೆಗೂ. ಎಲ್ಲಿ ತಗೊಂಡೋಗಿ ಇದನ್ನ ಬಿಡ್ತೀವಿ? ಫಾರೆಸ್ಟ್ ಬಿಟ್ಬಿಡ್ತೀವಿ. ಮನೆ ಅಕ್ಕಪಕ್ಕ ಎಲ್ಲ ಕಸ ಎಲ್ಲ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಕಸ ಬೆಳೆದಿದ್ದಂಗೆ ಏನಾದರೂ ಸ್ಟೋರೇಜ್ ಸೌದೆ ಅಂತ ಇಂಥದ್ದು ಸ್ವಲ್ಪ ಮೇಲೆ ಎತ್ತರಕ್ಕೆ ಇಟ್ಕೊಂಡು ಇಟ್ಕೋಬೇಕು. ಯಾಕಂದರೆ ಆ ಥರ ಸೇರಿದಾಗ ಇಲಿ ಎಲ್ಲ ಬಂದು ಸೇರುತ್ತೆ. ಇಲಿ ಸೇರಿದಾಗ ಈ ಥರ ಹಾವು ಬಂದು ಸೇರುತ್ತೆ. ಹಾವು ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಅದು ತುಳಿದಾಗಲಿ ಏನಾದ್ರು ಮಾಡಿದಾಗೆ ಅದು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ. ಅಂದರೆ ಅದು ಸಾಮಾನ್ಯವಾಗಿ ಅದ್ರ ಪಾಡ್ಗೆ ಅದು ಹೋಯ್ತಾ ಇರ್ತದೆ. ಹಾಗಾಗಿ ಯಾರು ಅದಕ್ಕೆ ತೊಂದರೆ ಮಾಡಬೇಡಿ. ಒಂದು ವೇಳೆ ಏನಾದರೂ ಏನೋ ಕಂಡು ಬಂದಲ್ಲಿ ನನ್ನ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಸುರಕ್ಷಿತ ಜಾಗದಲ್ಲಿ ಬಿಡ್ತೀವಿ ಅದನ್ನು. ಇಲ್ಲ ಸರ್, ಮುನ್ಸಿಪಾಲಿಟಿಯಿಂದ ಏನು ಅದರಿಂದ ಅನುಕೂಲ ಇಲ್ಲ ಕೇಳಿದ್ದೀನಿ. ಬಟ್ ಅದರಿಂದ ಏನು ಅನುಕೂಲ ಏನು ಇಲ್ಲ. ನಮ್ದು ಇದೆ, ನಮ್ಮ ಹಿಡಿಯೋದು ಇದೇ ಜೀವನ, ಇದೇ ಮಾಡ್ತಿರೋದು. ಇವಾಗ ನೀವು ಎಷ್ಟು ಹಾವುಗಳನ್ನ ಹಿಡಿದಿದ್ರಿ? ಎಂತೆಂಥ ಹಾವುಗಳನ್ನ ಹಿಡಿದಿದ್ರಿ? ಈಗ ಸುಮಾರು ಒಂದು 35 ವರ್ಷದಿಂದ ಹಾವು ಹಿಡಿತೀನಿ. ಒಂದು 12-13 ಸಾವಿರ ಮೇಲೆ ಹಾವು ಹಿಡಿದಿದ್ದೀನಿ. ಒಂದು 12-13 ಸಾವಿರ ಮೇಲೆ ಎಲ್ಲ ಥರ ಜಾತಿ ಹಿಡಿದಿದ್ದೀನಿ. ಕಾಳಿಂಗ್ ಸರ್ಪ, ಹೆಬ್ಬಾವು ಇವೆರಡು ಜಾತಿ ಹಿಡಿದಿಲ್ಲ. ನಮ್ಮ ಕಡೆ ಇಲ್ಲ, ಹಿಡಿದಿಲ್ಲ. ವಿಜಯಪುರದಲ್ಲಿ ಫೇಮಸ್ ನೀವೇ ಅಂತ ಗೊತ್ತಾಯ್ತು. ಪರಮೇಶ್ವರ್ ಅವರು ಹಾವು ಹಿಡಿದ ಸ್ನೇಕ್ ಪ್ರಿಯ ಅಂತ ನೀವೇ ತಾನೆ? ಹೌದು. ತಾವು ಎಲ್ಲಿರೋದು? ಅಡ್ರೆಸ್? ಬೀದಿ, ವಿಜಯಪುರ, ದೇವರಹಳ್ಳಿ ತಾಲೂಕು. 96 ನನ್ನ ನಂಬರು 9611091735. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ. ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.